ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗಾಗಲೇ ನೀವು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ಪ್ರಕಟಿಸಿದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಇವಾಗ ಅದೇ ಶೈಲಿಯಲ್ಲಿ ಅಂದರೆ ಅದೇ ಪ್ಯಾಟರ್ನಲ್ಲಿ ನಾವು ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಇಲ್ಲಿ ನಾನು ಹೇಳ್ತಾ ಇರೋದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷದ್ದು. ಇಲ್ಲಿ ಪ್ರಥಮವಾಗಿ 4 choices are given for each of the following questions. Incomplete statements. Choose the correct answer and share the correct choice in the OMR given to you with blue or black ball point pen. ಅಂದರೆ ಇಲ್ಲಿ ನಿಮಗೆ 4 ಚಾಯ್ಸ್ಗಳನ್ನು ಕೊಟ್ಟಿರ್ತಾರೆ, 4 ಚಾಯ್ಸ್ಗಳನ್ನು ಕೊಟ್ಟಿರ್ತಾರೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಗಳಿಗೆ. ಅದರಲ್ಲಿ ಇದನ್ನು ನೀವು ಸರಿಯಾದನ್ನು ಆನ್ಸರನ್ನು ಚೂಸ್ ಮಾಡಬೇಕು ಮತ್ತು ಅದನ್ನು ನಿಮಗೆ ಕೊಟ್ಟಿರುವಂತಹ OMR ಶೀಟ್ ಇರುತ್ತಲ್ಲ ಅದರಲ್ಲಿ ಕರೆಕ್ಟಾಗಿ ಶೇಡ್ ಮಾಡಬೇಕು. ನೀವು ಶೇಡ್ ಮಾಡುವಾಗ ಅಲ್ಲಿ ರೈಟ್ ಮಾರ್ಕ್ ಹಾಕೋದಾಗಲಿ ಅಥವಾ ರಾಂಗ್ ಮಾರ್ಕ್ ಹಾಕೋದಾಗಲಿ ಅಥವಾ ಒಂದು ಚುಕ್ಕೆಯನ್ನು ಡಾಟನ್ನು ಇಡೋದಾಗಲಿ ಈ ಥರ ಎಲ್ಲ ಮಾಡಬಾರ್ದು. ಮತ್ತು ಅದಕ್ಕೆ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟನ್ನು ಪೆನ್ನನ್ನು ಬಳಸಬೇಕು. ನಾನು ಹೇಳೋದೇನಂತಂದರೆ ಪ್ರತಿಯೊಬ್ಬರು ಬ್ಲ್ಯಾಕ್ ಪೆನ್ನನ್ನು ಬಳಸಿದರೆ ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸಿ ಅಂದರೆ ಶೇಡ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ನಾವು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಅಂದರೆ ಎರಡನೇ ಒಂದು ಭಾಷೆಗೆ ಸೆಕೆಂಡ್ ಲ್ಯಾಂಗ್ವೇಜಿಗೆ ದ್ವಿತೀಯ ಭಾಷೆಗೆ 41ನೇ ಪ್ರಶ್ನೆಯಿಂದ ಪ್ರಾರಂಭ ಆಗ್ತವೆ. ಅದಕ್ಕಾಗಿ ನಾನಿಲ್ಲಿ 41 ಪ್ರಶ್ನೆಯಿಂದಾನೇ ಅಂತ ಶುರು ಮಾಡ್ತಾ ಇದ್ದೀನಿ. ಅಂದರೆ ನಿಮಗೆ ಅನುಕೂಲ ಆಗುತ್ತೆ. 41ರಿಂದ 80 ಅಂತಂದರೆ ಇಂಗ್ಲೀಷ್ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಇಂಗ್ಲೀಷ್ ಅಂತೇಳಿ OMR ಶೀಟ್ನಲ್ಲಿ ಹುಡುಕಿದ್ರೆ ಅದು ಸಿಗಲ್ಲ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇರುತ್ತೆ, ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಮಾತ್ರ ಇರುತ್ತೆ. ಅದನ್ನು ನೀವು ಇಂಗ್ಲೀಷ್ ಅಂತ ತಿಳ್ಕೊಬೇಕು. ಓಕೆನಾ? ಅಂದರೆ ನೀವು ಮಾಡಿರುವಂಥ ಭಾಷೆ ಯಾವುದಿರುತ್ತೆ ಅದು ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ. ಇಲ್ಲಿ ನಾನು ಹೇಳ್ತಾ ಇರೋದು ಇಂಗ್ಲೀಷ್ ಕುರಿತಾಗಿ. ಓಕೆ, 41ನೇ ಪ್ರಶ್ನೆಯನ್ನು ನೋಡೋಣ. ದ್ಯಾಟ್ ಮೇ ಬಿ ಅ ಗುಡ್ ಐಡಿಯಾ, ಲೆಟ್ ಮೀ ಥಿಂಕ್ ಅಬೌಟ್ ಇಟ್. ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಬೋವ್ ಸೆಂಟೆನ್ಸ್ ಈಸ್. ಅಂದರೆ ಅದು ಒಂದು ನೀವು ಹೇಳಿರುವಂಥ ವಿಚಾರ ತುಂಬ ಚೆನ್ನಾಗಿದೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಹಾಗಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಿದೆ? ಎ ಆಪ್ಷನ್ accepting invitation, B option advice, C option seek one's opinion, D option order ಅಂತಿದೆ. ಹಾಗಿದ್ರೆ ಇದರಲ್ಲಿ ಒಂದು ಐಡಿಯಾವನ್ನು ಅವರು ಒಪಿನಿಯನನ್ನು ಸೀಕ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಏನಾಗುತ್ತೆ? ಸಿ ಆಪ್ಷನ್ ಸೀಕ್ ಒನ್ಸ್ ಒಪಿನಿಯನ್ ಅಂತ ಆಗುತ್ತೆ. ಓಕೆ, ಇನ್ನು 42ನೇ ಪ್ರಶ್ನೆಯನ್ನು ನೋಡಿ. ದ ವರ್ಡ್ ವಿಚ್ ಕೊಲೋಕೇಟ್ಸ್ ವಿತ್ ಪೇ ಈಸ್. ಅಂದರೆ ಪೇ ಅನ್ನುವಂಥ ಒಂದು ಶಬ್ದದ ಜೊತೆಗೆ ಯಾವುದು ಕೊಲೋಕೇಟ್ ಆಗುತ್ತೆ? ಎ ಆಪ್ಷನ್ ಪ್ರೋಗ್ರೆಸ್, ಬಿ ಆಪ್ಷನ್ ವಿಶಸ್, ಸಿ ಆಪ್ಷನ್ ಟೈಮ್, ಡಿ ಆಪ್ಷನ್ ಅಟೆನ್ಷನ್. ಇಲ್ಲಿ ಪೇ ಅಟೆನ್ಷನ್ ಅಂತ ಆಗುತ್ತೆ. ಇನ್ನು 43ನೇ ಪ್ರಶ್ನೆಯನ್ನು ನೋಡಿ. ದ ವರ್ಡ್ ವಿಚ್ ಹ್ಯಾಸ್ 2 syllables ಈಸ್. ಎ ಆಪ್ಷನ್ ಟೈಮ್, ಬಿ ಸಿಂಗೋ, ಸಿ ಸೊಸೈಟಿ, ಡಿ ಅರ್ತ್. ಹಾಗಿದ್ರೆ ಇಲ್ಲಿ ಟೈಮ್ ಅನ್ನೋದು 1 syllabic ವರ್ಡು, ಸಿಂಗರ್ ಅನ್ನೋದು 2 syllable ವರ್ಡು. ಇನ್ನು ಸೊಸೈಟಿ ಟಿ ಅಂತ ಇದೆ ನೋಡಿ ಇಲ್ಲಿ, ಹಾಗಿದ್ರೆ ಅದು 3 syllabic ವರ್ಡ್ ಆಗುತ್ತೆ. ಇನ್ನು ಈ ಅರ್ತ್ ಅನ್ನೋದು ಕೂಡ 1 syllabic ವರ್ಡ್ ಆಗುತ್ತೆ. ಹಾಗಿದ್ರೆ ಸರಿಯಾದಂಥದ್ದು ಬಿ, ಸಿಂಗರ್ ಅನ್ನೋದು ಸರಿಯಾದಂಥ ಉತ್ತರ. ಇನ್ನು 44ನೇ ಪ್ರಶ್ನೆಯನ್ನು ನೋಡಿ. ಇಲ್ಲಿ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಇಲ್ಲಿ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸೀಸ್. ಅಂದರೆ ಇದು ಕೊಟ್ಟಂಥ ವಾಕ್ಯದಲ್ಲಿಯ ಪ್ಯಾಸಿವ್ ಫಾರ್ಮ್, ಸರಿಯಾದಂಥ ಪ್ಯಾಸಿವ್ ಫಾರ್ಮ್ ಯಾವುದು ನೀವು ಆಯ್ಕೆ ಮಾಡಬೇಕು. ಇಲ್ಲಿ ನೋಡಿ, ಈ ಕೊಟ್ಟಂಥ ಒಂದು ವಾಕ್ಯ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ. ಹಾಗಿದ್ರೆ ನಾವು ಕ್ರಿಕೆಟ್ ವಾಸ್ ಪ್ಲೇಡ್ ಬೈ ದ ಚಿಲ್ಡ್ರನ್, ಎ ಆಪ್ಷನ್. ಬಿ ಆಪ್ಷನ್ ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ದ ಚಿಲ್ಡ್ರನ್, ಸಿ ಆಪ್ಷನ್ ಕ್ರಿಕೆಟ್ ಬೀಯಿಂಗ್ ಪ್ಲೇಡ್ ಬೈ ದ ಚಿಲ್ಡ್ರನ್ ಆ್ಯಂಡ್ ಡಿ ಆಪ್ಷನ್ ಈಸ್ ಕ್ರಿಕೆಟ್ ವಾಸ್ ಬೀಯಿಂಗ್ ಪ್ಲೇಡ್ ಬೈ ದ ಚಿಲ್ಡ್ರನ್. ಹಾಗಿದ್ರೆ ಇಲ್ಲಿ ಸರಿಯಾದಂಥ ಒಂದು ಉತ್ತರ ಬಿ ಆಪ್ಷನ್ ಆಗುತ್ತೆ. ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ದ ಚಿಲ್ಡ್ರನ್ ಅಂತ ಆಗುತ್ತೆ. ಇನ್ನು 45ನೇ ಪ್ರಶ್ನೆಯನ್ನು ನೋಡಿ. ಒನ್ ಡೇ ಹಿ ಡ್ಯಾಶ್ ದ ಬರ್ಡ್ ಫ್ರಮ್ ಹೀಸ್ ಮೆಮೊರಿ. ಹಾಗಿದ್ರೆ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಅಂದರೆ ಕೊಟ್ಟಂತಹ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ನಲ್ಲಿ ಸರಿಯಾದಂತಹ ಒಂದು ಟೆನ್ಸ್ ಫಾರ್ಮನ್ನು ಬಳಸ್ರಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ ವಾಸ್ ಡ್ರಾಯಿಂಗ್, ಆಪ್ಷನ್ ಬಿ ಈಸ್ ಡ್ರಾಯಿಂಗ್, ಆಪ್ಷನ್ ಸಿ ಆ್ಯಮ್ ಡ್ರಾಯಿಂಗ್, ಆಪ್ಷನ್ ಡಿ ವರ್ ಡ್ರಾಯಿಂಗ್. ನೋಡಿ ಇಲ್ಲಿ ಒನ್ ಡೇ ಒಂದು ದಿನ, ಒಂದು ದಿನ ಅಂದರೆ ಇದೇನಾಗಿದೆ ಇಲ್ಲಿ ಆಲ್ರೆಡಿ ಫ್ರಾಮ್ ಹೀಸ್ ಮೆಮೊರಿ ಅಂತ ಕೂಡ ಇದೆ. ಹೀ ವಾಸ್ ಡ್ರಾಯಿಂಗ್ ಅಂದರೆ ಎ ಆಪ್ಷನ್
ಸರಿಯಾದಂಥದ್ದು. ಇನ್ನು 46ನೇ ಪ್ರಶ್ನೆ ನೋಡಿ, ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ದ ಫಾರ್ಮ್ ಆಫ್ ದ ಅಪೋಸಿಟ್ ಆಫ್ ವಿಸಿಬಲ್ ಈಸ್, ಅಂದರೆ ವಿಸಿಬಲ್ಗೆ ಇದು ಅಪೋಸಿಟ್ ಪ್ರಿಫಿಕ್ಸ್ ಯಾವುದು, ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಯಾವುದು ಅಂತ. ಇಲ್ಲಿ ಎ ಆಪ್ಷನ್ ಇನ್ವಿಸಿಬಲ್, ಬಿ ಆಪ್ಷನ್ ಅನ್ವಿಸಿಬಲ್, ಸಿ ಆಪ್ಷನ್ ಡಿಸ್ವಿಸಿಬಲ್, ಡಿ ಆಪ್ಷನ್ ಮಿಸ್ವಿಸಿಬಲ್ ಅಂತ ಇದೆ. ಹಾಗಿದ್ರೆ ಸರಿಯಾದಂಥ ಒಂದು ಪ್ರಿಫಿಕ್ಸ್ ಅಪೋಸಿಟ್ ಆಗುವಂಥದ್ದು ಎ ಆಪ್ಷನ್ ಇನ್ವಿಸಿಬಲ್ ಅಂತ ಆಗುತ್ತೆ. ಇನ್ನು 47ನೇ ಪ್ರಶ್ನೆ ನೋಡಿ, ಇಲ್ಲಿ ಎ ಲಾರ್ಜ್ ಮೌಸ್ಟ್ಯಾಚ್ಡ್ ಮ್ಯಾನ್ ಮೇಡ್ ಅ ಬೋರಿಂಗ್ ಸ್ಪೀಚ್. ಹಾಗಿದ್ರೆ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎ ಆರ್ ಆ್ಯನ್ ಡ್ಯಾಶ್. ಇಲ್ಲಿ ಲಾರ್ಜ್ ಮೌಸ್ಟ್ಯಾಚ್ಡ್ ಮ್ಯಾನ್ ಅಂದರೆ ಲಾರ್ಜ್ ಮೌಸ್ಟ್ಯಾಚನ್ನು ಹೊಂದಿರುವಂಥ, ಮೀಸೆಯನ್ನು ಹೊಂದಿರುವಂಥ ಮ್ಯಾನ್ ಬೋರಿಂಗ್ ಸ್ಪೀಚನ್ನು ಕೊಟ್ಟ. ಹಾಗಿದ್ರೆ ಎ ಆಪ್ಷನ್ ನೌನ್, ಬಿ ಆಪ್ಷನ್ ಪ್ರೊನೌನ್, ಸಿ ಆಪ್ಷನ್ ಎಡ್ಜೆಕ್ಟಿವ್, ಡಿ ಆಪ್ಷನ್ ಎಡ್ವರ್ಬ್. ಸರಿಯಾದಂಥ ಒಂದು ಆಯ್ಕೆ ಸಿ ಎಡ್ಜೆಕ್ಟಿವ್ ಅಂತ ಆಗುತ್ತೆ. ಇಲ್ಲಿ 48 ಅಂದರೆ 48ನೇ ಪ್ರಶ್ನೆಯನ್ನು ನೋಡಿ, ಡಾನ್ ಅನ್ಸೆಲ್ಮೋ ಡ್ಯಾಶ್ ಡ್ಯಾಶ್ ಹೀಸ್ ರ್ಯಾಗ್ಡ್ ಗ್ಲೌಸ್. ಅಂದರೆ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಫ್ರೇಸಲ್ ವರ್ಬನ್ನು ಸರಿಯಾದಂಥ ಫ್ರೇಸಲ್ ವರ್ಬನ್ನು ಇಲ್ಲಿ ಬಳಸಿರಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಪುಟ್ ಆನ್, ಆಪ್ಷನ್ ಬಿ ಪುಟ್ ಅಪ್ ವಿತ್, ಆಪ್ಷನ್ ಸಿ ಪುಟ್ ಆಫ್, ಆಪ್ಷನ್ ಡಿ ಪುಟ್ ಔಟ್. ಹಾಗಿದ್ರೆ ಇಲ್ಲಿ ಆಪ್ಷನ್ ಎ ಪುಟ್ ಆನ್ ಅಂದರೆ ಧರಿಸುವಂತಾಗುತ್ತೆ. ರ್ಯಾಗ್ಡ್ ಗ್ಲೌಸ್, ಹರಿದಾದಂಥ ಗ್ಲೌಸ್ಗಳನ್ನು ಅವನು ಹಾಕ್ಕೊಳ್ತಾರೆ. ಯಾರು? ಡಾನ್ ಅನ್ಸೆಲ್ಮೋ. ಎ ಆಪ್ಷನ್ ಸರಿಯಾದಂಥ ಉತ್ತರ. ಇನ್ನು 49ನೇ ಪ್ರಶ್ನೆ ನೋಡಿ, ದ ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ದ್ಯಾನ್ ಎನಿ ಅದರ್ ಪೀಕ್ ಇನ್ ದ ವರ್ಲ್ಡ್. ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್. ಅಂದರೆ ಇಲ್ಲಿ ಕೊಟ್ಟಂತಹ ವಾಕ್ಯದ ಸೂಪರ್ಲೇಟಿವ್ ಫಾರ್ಮನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಎ ದ ಮೌಂಟ್ ಎವರೆಸ್ಟ್ ಈಸ್ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ಬಿ ಆಪ್ಷನ್ ದ ಮೌಂಟ್ ಎವರೆಸ್ಟ್ ಈಸ್ ಹೈಯರ್ ಪೀಕ್ ಇನ್ ದ ವರ್ಲ್ಡ್, ಸಿ ದ ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ಆ್ಯಂಡ್ ಡಿ ಆಪ್ಷನ್ ಈಸ್ ನೋ ಅದರ್ ಪೀಕ್ ಈಸ್ ಸೋ ಹೈ ಆ್ಯಸ್ ದ ಮೌಂಟ್ ಎವರೆಸ್ಟ್ ಇನ್ ದ ವರ್ಲ್ಡ್. ಅಂದರೆ ಕೊಟ್ಟಿರುವಂಥದ್ದು ಆಲ್ರೆಡಿ ನಿಮಗೇನಿದೆ ಕಂಪೇರೇಟಿವ್ ಡಿಗ್ರಿನಲ್ಲಿದೆ. ಇನ್ನು ಸೂಪರ್ಲೇಟಿವ್ನಲ್ಲಿ ಅಂತಂದರೆ ಸಿ ಆಪ್ಷನ್ ದ ಮೌಂಟ್ ಎವರೆಸ್ಟ್ ಈಸ್ ದ. ಇಲ್ಲಿ ಮತ್ತೊಂದು ವಾಕ್ಯ ನಿಮಗೆ ಎ ಆಪ್ಷನ್ ಅಂತ ನೀವು ಗೆಸ್ ಮಾಡ್ಬೋದು, ಆದರೆ ಅಲ್ಲಿ ದ ಅನ್ನೋದು ಇಲ್ಲ. ಹಾಗಾಗಿ ಇಲ್ಲಿ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್, ಸಿ ಆಪ್ಷನ್ ಏನಿದೆ ಅದು ಸರಿಯಾದಂಥ ಒಂದು ಆಯ್ಕೆ ಉತ್ತರ ಅಂತ ಹೇಳ್ಬೋದು. ಇನ್ನು 50ನೇ ಪ್ರಶ್ನೆಯನ್ನು ನೋಡಿ, ಇಫ್ ಐ ಹ್ಯಾಡ್ ಬಾಟ್ ಮೈ ಕ್ಯಾಮ್ರಾ ವಿ ಡ್ಯಾಶ್ ಡ್ಯಾಶ್ ಟೇಕನ್ ಸಮ್ ಫೋಟೋಸ್. ನಾನೇನಾದರೂ ಕ್ಯಾಮ್ರಾ ತಗೊಂಡು ಬಂದಿದ್ರೆ ನಾವು ಫೋಟೋಗಳನ್ನು ತಗೊಳ್ಬಹುದಿತ್ತು. ಹಾಗಿದ್ರೆ ದ ಕರೆಕ್ಟ್ ವರ್ಡ್ ಟು ಬಿ ಯೂಸ್ಡ್ ಹಿಯರ್ ಟು ಕಂಪ್ಲೀಟ್ ದ ಇಫ್ ಕ್ಲಾಸ್ ಸೆಂಟೆನ್ಸ್ ಆರ್. ಹಾಗಿದ್ರೆ ಇಫ್ ಕ್ಲಾಸನ್ನು ಬಳಸಿ ನಾವು ಯಾವುದನ್ನು ಇಲ್ಲಿ ಫಿಲಪ್ ಮಾಡಬಹುದು ಕರೆಕ್ಟ್ ವರ್ಡನ್ನು. ಹಾಗಿದ್ರೆ ಎ ಆಪ್ಷನ್ ವುಡಂಟ್ ಹ್ಯಾವ್, ಬಿ ಆಪ್ಷನ್ ಶುಡಂಟ್ ಹ್ಯಾವ್, ಸಿ ಆಪ್ಷನ್ ವುಡ್ ಹ್ಯಾವ್, ಡಿ ಆಪ್ಷನ್ ಶುಡ್ ಹ್ಯಾವ್. ದ ರೈಟ್ ಆಪ್ಷನ್ ಯಾವುದಾಗುತ್ತೆ? ವುಡ್ ಹ್ಯಾವ್. ಇನ್ನು ಸಣ್ಣ ಒಂದು ಕ್ಲೂ ಕೊಡ್ತೀನಿ, ಇಲ್ಲಿ ಹ್ಯಾಡ್ ಅಂತ ಏನಾದರೂ ಬಂದಿತ್ತಂದರೆ ಅದು ಅಫರ್ಮೇಟಿವ್ ವಾಕ್ಯದಲ್ಲಿ ಇತ್ತಂದರೆ ವುಡ್ ಹ್ಯಾವ್ ಅಂತ ಬಳಸಿಬಿಡಿ ಮಕ್ಕಳೇ. ಓಕೆನಾ? ಸಿ ಸರಿಯಾದಂಥ ಉತ್ತರ. ಇನ್ನು 51ನೇ ಪ್ರಶ್ನೆ ನೋಡಿ, ಇಲ್ಲಿ ಶರತ್ ಡ್ರೀವ್ ಎ ಪಿಕ್ಚರ್. ದ ಕ್ವೆಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಅಂದರೆ ಕೊಟ್ಟಂಥ ವಾಕ್ಯದ ಒಂದು ಕ್ವೆಶನ್ ಟ್ಯಾಗನ್ನು ಯಾವುದು ಸರಿಯಾದಂತ ಹೇಳಬೇಕು. ಇಲ್ಲಿ ಕೊಟ್ಟಂಥ ವಾಕ್ಯ ನೋಡಿ ಪಾಸ್ಟ್ ಟೆನ್ಸ್ನಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಡ್ರೀವ್ ಅನ್ನೋದಿದೆ. ಹಾಗಿದ್ರೆ ಸ್ವಲ್ಪ ಗೆಸ್ ಮಾಡಿ ನೀವು ಸರಿಯಾದಂಥ ಒಂದು ಉತ್ತರವನ್ನು ಆಯ್ಕೆ ಮಾಡಿ. ಎ ಆಪ್ಷನ್ ಡಸ್ ಹಿ, ಬಿ ಆಪ್ಷನ್ ಡಿಡ್ ಹಿ, ಸಿ ಆಪ್ಷನ್ ಡಸಂಟ್ ಹಿ, ಡಿ ಆಪ್ಷನ್ ಡಿಡಂಟ್ ಹಿ. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಡ್ರೀವ್ ಇದೆ. ಹೌದಾ? ಹಾಗಿದ್ರೆ ಡಿಡಂಟ್ ಹಿ ಅಂತ ಆಗುತ್ತೆ. ಸರಿಯಾದ ಆಯ್ಕೆ ಡಿ ಆಪ್ಷನ್. ಇನ್ನು 52ನೇ ಪ್ರಶ್ನೆ, ಸ್ವಾಮಿ ಸ್ವಾ ಡ್ಯಾಶ್ ಮೂವಿಂಗ್ ಕ್ರಿಯೇಚರ್ ಇನ್ ಡ್ಯಾಶ್ ರೂಮ್. ದ ಆರ್ಟಿಕಲ್ಸ್ ಟು ಬಿ ಯೂಸ್ಡ್ ಹಿಯರ್ ಆರ್. ಆರ್ಟಿಕಲ್ಗಳನ್ನು ಯಾವ್ದು ಬಳಸಬೇಕಿಲ್ಲಿ? ಹಾಗಿದ್ರೆ ಎ ಆಪ್ಷನ್ ನೋಡಿ, ಇಲ್ಲಿ ಎ ಮತ್ತು ದ, ಬಿ ಆಪ್ಷನ್ ದ ಮತ್ತು ಎ, ಸಿ ಆಪ್ಷನ್ ಎ ಮತ್ತು ಆ್ಯನ್, ಡಿ ಆಪ್ಷನ್ ಆ್ಯನ್ ಮತ್ತು ಎ. ಹಾಗಿದ್ರೆ ದ ರೈಟ್ ಆಪ್ಷನ್ ಈಸ್ ಎ ಮತ್ತು ದ ಅಂತ ಹೇಳ್ಬೋದು. ಇನ್ನು 53ನೇ ಪ್ರಶ್ನೆಯನ್ನು ನೋಡಿ, ಸತೀಶ್ ವಾಸ್ ನಾಟ್ ಸ್ಪೀಕಿಂಗ್ ಡ್ಯಾಶ್. ದ ಎಡ್ವರ್ಬ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಅಂದರೆ ಸರಿಯಾದಂಥ ಎಡ್ವರ್ಬ್ ಯಾವುದನ್ನು ಬಳಸಬೇಕು? ಆಪ್ಷನ್ ಎ ಸಾಫ್ಟ್, ಆಪ್ಷನ್ ಬಿ ಸಾಫ್ಟ್ಲಿ, ಆಪ್ಷನ್ ಸಿ ಸಾಫ್ಟ್ನೆಸ್, ಆಪ್ಷನ್ ಡಿ ಸಾಫ್ಟ್ನರ್. ಹಾಗಿದ್ರೆ ಇಲ್ಲಿ ಎಡ್ವರ್ಬ್ ಬಿ ಆಪ್ಷನ್ ಸಾಫ್ಟ್ಲಿ ಅಂತ ಇದು ಸರಿಯಾದಂಥ ಒಂದು ಆಯ್ಕೆ ಆಗುತ್ತೆ. ಇನ್ನು 54ನೇ ಪ್ರಶ್ನೆಯನ್ನು ನೋಡಿ, ಇಲ್ಲಿ ದ ನೆರೇಟರ್ ಆರ್ಗ್ಯೂಡ್ ವಿತ್ ಹಿಮ್ ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್.
ದ ಕಂಜಂಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್, ಅಂದರೆ ಸರಿಯಾದಂಥ ಒಂದು ಕಂಜಂಕ್ಷನ್ ಬಳಸಬೇಕಿಲ್ಲಿ. ಆಪ್ಷನ್ ಎ ಆರ್, ಆಪ್ಷನ್ ಬಿ ಬಟ್, ಆಪ್ಷನ್ ಸಿ ದೋ, ಆಪ್ಷನ್ ಡಿ ಆ್ಯಂಡ್. ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಬಿ ಬಟ್ ಅಂತ ಆಗುತ್ತೆ. ಇನ್ನು 55ನೇ ಪ್ರಶ್ನೆ ನೋಡಿ ಇಲ್ಲಿ. ಹೀಸ್ ಓನ್ ವರ್ಲ್ಡ್ ಲುಕ್ಡ್ ಡ್ಯಾಶ್ ಇಫ್ ಕಂಪೇರ್ಡ್ ಟು ಅದರ್ಸ್, ಅಂದರೆ ತನ್ನದೇ ಒಂದು ಲೋಕ ಏನು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಬೇರೆಯವರಿಗೆ ಕಂಪೇರ್ ಮಾಡಿದರೆ. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಯೂಸ್ಡ್ ಈಸ್, ಸರಿಯಾದಂಥ ಒಂದು ವರ್ಡ್ ಫಾರ್ಮ್ ಯಾವುದು? ಹಾಗಿದ್ರೆ ಆಪ್ಷನ್ ಎ ಕಂಫರ್ಟ್ಸ್, ಆಪ್ಷನ್ ಬಿ ಕಂಫರ್ಟ್, ಆಪ್ಷನ್ ಸಿ ಕಂಫರ್ಟೇಬ್ಲಿ, ಆಪ್ಷನ್ ಡಿ ಕಂಫರ್ಟೇಬಲ್. ಹಾಗಿದ್ರೆ ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಕಂಫರ್ಟೇಬಲ್. ಹೀಸ್ ಓನ್ ವರ್ಲ್ಡ್ ಲುಕ್ಡ್ ಕಂಫರ್ಟೇಬಲ್ ಇಫ್ ಕಂಪೇರ್ಡ್ ಟು ಅದರ್ಸ್. ಇಲ್ಲಿ ಡಿ ಆಪ್ಷನ್ ಸರಿಯಾದಂಥ ಒಂದು ಆಯ್ಕೆ. ಇನ್ನು 56ನೇ ಪ್ರಶ್ನೆ ನೋಡಿ. ಇನ್ ಎ ಲೆಟರ್ ಟು ಅ ಸಿಸ್ಟರ್ ಮೈ ಡಿಯರ್ ಸಿಸ್ಟರ್ ಈಸ್ ನೋನ್ ಆ್ಯಸ್, ಅಂದರೆ ನೀವು ಸಿಸ್ಟರ್ಗೆ ಲೆಟ್ರನ್ನು ಬರೀತಾ ಇದ್ದಾಗ ಮೈ ಡಿಯರ್ ಸಿಸ್ಟರ್ ಅಂತ ಬಳಸ್ತೀರಿ. ಹಾಗಿದ್ರೆ ಅದನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಎ ಸಲ್ಯೂಟೇಷನ್, ಆಪ್ಷನ್ ಬಿ ಸಬ್ಜೆಕ್ಟ್, ಆಪ್ಷನ್ ಸಿ ಬಾಡಿ ಆಫ್ ದ ಲೆಟರ್, ಆಪ್ಷನ್ ಡಿ ಸಬ್ಸ್ಕ್ರಿಪ್ಷನ್. ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಎ ಸಲ್ಯೂಟೇಷನ್ ಅಂತ ಆಗುತ್ತೆ. ಇನ್ನು 57ನೇ ಪ್ರಶ್ನೆ ನೋಡಿ. ಮೋಸ್ಟ್ಲಿ ನಿಮಗೆ ಈಗೇನು 56ರವರೆಗೆ ಆಗಿದಾವಲ್ಲ ಅವೆಲ್ಲವೂ ಗ್ರಾಮರ್ ಸೆಕ್ಷನ್ಗೆ ಸೀಮಿತವಾದದ್ದು ಅಂತ ಹೇಳ್ಬೋದು. ಇನ್ನು 57ನೇ ಪ್ರಶ್ನೆಯಿಂದ ನಿಮಗೆ ಡೈರೆಕ್ಟಾಗಿ ಪ್ರಶ್ನೆಗಳಿಗೆ ಸೀಮಿತವಾದಂಥ ಕ್ವಶನ್ಗಳಿರ್ತವೆ. 57ನೇ ಪ್ರಶ್ನೆ ನೋಡಿ ಇಲ್ಲಿ. ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ದಿಸ್ ವಾಸ್ ಸೆಡ್ ಬೈ. ಅಯ್ಯೋ ನನಗೆ ಏನೋ ಕಚ್ಚಿತು, ಹೌದಾ, ನನಗೆ ಯಾರ್ದರೋ ಇಂದ ಕಚ್ಚಲ್ಪಟ್ಟೆ ಅಂತ ಆಗಿದೆ. ಹಾಗಿದ್ರೆ ಇಲ್ಲಿ ಯಾರು ಹೇಳಿದ್ರಿಂದ? ದಿಸ್ ವಾಸ್ ಸೆಡ್ ಬೈ ಎ ಗ್ರ್ಯಾನಿ, ಬಿ ಸ್ವಾಮೀಸ್ ಫಾದರ್, ಸಿ ಎ ಬರ್ಗ್ಲರ್, ಡಿ ಸ್ವಾಮಿ. ಓಕೆ, ನಿಮ್ಮ ಉತ್ತರ ಗೆಸ್ ಮಾಡಿ. ಓಕೆ, ಸರಿಯಾದಂಥ ಉತ್ತರನೇ ಇದೆ ಎ ಬರ್ಗ್ಲರ್, ಸಿ ಆಪ್ಷನ್ ಸರಿಯಾದದ್ದು. ಇನ್ನು 58ನೇ ಪ್ರಶ್ನೆ ನೋಡಿ. ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ಡ್ಯಾಶ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಎ ಪರ್ಸನ್. ಸ್ವಾಮೀಜಿಯವರ ಅವರ ಪ್ರಕಾರ, ಅವರ ತಂದೆಯ ಪ್ರಕಾರ ದ ಡ್ಯಾಶ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಎ ಪರ್ಸನ್. ಸರಿ, ಅತಿ ಇಂಪಾರ್ಟೆಂಟ್ ಯಾವುದು ಒಬ್ಬ ವ್ಯಕ್ತಿಗೆ? ಎ ಆಪ್ಷನ್ ಕರೇಜ್, ಬಿ ಆಪ್ಷನ್ ಏಜ್, ಸಿ ಆಪ್ಷನ್ ಪವರ್, ಡಿ ಆಪ್ಷನ್ ಸ್ಟ್ರೆಂತ್. ಓಕೆ, ಸರಿಯಾದಂಥ ಒಂದು ಆಯ್ಕೆ ಕರೇಜ್. ಸ್ವಾಮಿಯವರ ಪಪ್ಪದ ಪ್ರಕಾರ ಯಾವುದಿದೆ? ಕರೇಜ್ ಅನ್ನೋದು ಸರಿಯಾದಂಥ ಒಂದು ಉತ್ತರ. ಇನ್ನು 59ನೇ ಪ್ರಶ್ನೆ ನೋಡಿ. ಸ್ವಾಮಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡಂಟ್ ಸ್ಪೇರ್ಡ್ ದ ಬಾಯ್ ವಿಚ್ ಮೀನ್ಸ್, ಅಂದರೆ ಸ್ವಾಮಿಯವರು ವಿಶ್ ಮಾಡಿದ ಪ್ರಕಾರ ದ ಟೈಗರ್ ಹ್ಯಾಡಂಟ್ ಸ್ಪೇರ್ಡ್ ದ ಬಾಯ್, ಅಂದರೆ ಆ ಟೈಗರು ಆ ಹುಡುಗನನ್ನು ಸ್ಪೇರ್ ಮಾಡಬಾರ್ದಿತ್ತು, ಉಳಿಸ್ಬಾರ್ದಿತ್ತು ಅಂತ ಹೇಳ್ತಾರೆ. ಹಾಗಿದ್ರೆ ಏನು ಇಲ್ಲಿ ಅದರ ಅರ್ಥ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹಿ ಡಿಡೆಂಟ್ ವಾಂಟ್ ದ ಟೈಗರ್ ಟು ಬಿ ಅಲೈವ್, ಬಿ ಆಪ್ಷನ್ ಹಿ ಡಿಡೆಂಟ್ ವಾಂಟ್ ಹೀಸ್ ಫಾದರ್ ಟು ರೀಡ್ ದ್ಯಾಟ್ ನ್ಯೂಸ್, ಆಪ್ಷನ್ ಸಿ ಹಿ ಡಿಡೆಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್, ಆಪ್ಷನ್ ಸಿ ಹಿ ಡಿಡೆಂಟ್ ವಾಂಟ್ ಟು ಕ್ಯಾಚ್ ದ ಬರ್ಗ್ಲರ್. ಹಾಗಿದ್ರೆ ಆಪ್ಷನ್ ಸಿ ಹಿ ಡಿಡೆಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್ ಅನ್ನೋದು ಸರಿಯಾದಂಥ ಒಂದು ಆಯ್ಕೆ. ಇನ್ನು 60ನೇ ಪ್ರಶ್ನೆ ನೋಡಿ. ಬಲೇಶ್ವರ್ ಮಿಶ್ರಾ ವಾಸ್ ಎ ಡ್ಯಾಶ್ ಡ್ಯಾಶ್. ಎ ಸೇಲ್ಸ್ ಎಕ್ಸಿಕ್ಯೂಟಿವ್, ಬಿ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಸಿ ರೈಲ್ವೆ ಎಂಪ್ಲಾಯಿ, ಡಿ ಹೈಸ್ಕೂಲ್ ಡ್ರಾಪ್ಔಟ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಲೇಶ್ವರ್ ಮಿಶ್ರಾ ಹಿ ವಾಸ್ ಅ ಹೈಸ್ಕೂಲ್ ಡ್ರಾಪ್ಔಟ್ ಸ್ಟೂಡೆಂಟ್, ಹೌದಾ? ಇಲ್ಲಿ ಡಿ ಆಪ್ಷನ್ ಸರಿಯಾದಂಥದ್ದು. ಇನ್ನು 61ನೇ ಪ್ರಶ್ನೆ ನೋಡಿ. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ದ ಸ್ಪೀಕರ್ ಆಫ್ ದಿಸ್ ಸೆಂಟೆನ್ಸ್ ಈಸ್. ಯಾರು ಇಲ್ಲಿ ಹೇಳಿದ್ದು? ಓಕೆ, ಎ ಆಪ್ಷನ್ ಟೆಂಪೋ ಟ್ರಕ್ ಡ್ರೈವರ್, ಬಿ ಆಪ್ಷನ್ ರೋಮಾ ತಲ್ರೇಜಾ, ಸಿ ಬಲೇಶ್ವರ್ ಮಿಶ್ರಾ, ಡಿ ದ ಕಾಪ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಆಪ್ಷನ್ ಸಿ ಬಲೇಶ್ವರ್ ಮಿಶ್ರಾ ಇದು ಸರಿಯಾದಂಥ ಒಂದು ಆಯ್ಕೆಯಾಗಿದೆ. ಇನ್ನು 62ನೇ ಪ್ರಶ್ನೆಯನ್ನು ನೋಡಿ. ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದ್ಯಾಟ್ ಮ್ಯಾನರ್, ಹಿಯರ್ ದ ಸ್ಪೀಕರ್ ಈಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಯಾವ ಲೆಸನ್ನಲ್ಲಿ ಬಂದಿದೆ? ಓಕೆ, ಡಾನ್ ಅನ್ಸೆಲ್ಮೋ ಅಂತ ಬರ್ತಾರೆ, 3rd ಲೆಸನ್ ಇದೆ ಗೊತ್ತಾ? ಓಕೆ, ಅದರಲ್ಲಿ ಓಕೆ ಆಪ್ಷನ್ ನೋಡಿ ಇಲ್ಲಿ. ಎ ಡಾನ್ ಅನ್ಸೆಲ್ಮೋ, ಬಿ ದ ಅಮೇರಿಕನ್ಸ್, ಸಿ ದ ನ್ಯಾರೇಟರ್, ಡಿ ನನ್ ಆಫ್ ದೀಸ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಎ ಆಪ್ಷನ್ ಡಾನ್ ಅನ್ಸೆಲ್ಮೋ ಅಂತ ಹೇಳ್ಬೋದು. ಇನ್ನು 63ನೇ ಪ್ರಶ್ನೆ ನೋಡಿ. ಡಾನ್ ಅನ್ಸೆಲ್ಮೋ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್. ಡಾನ್ ಅನ್ಸೆಲ್ಮೋ ಅವರು ತನ್ನ ಟ್ರೀಸ್ಗಳನ್ನು ಸೆಲ್ ಮಾಡಲಿಲ್ಲ, ಮಾರಾಟ ಮಾಡಲಿಲ್ಲ. ಯಾಕೆ? ದ ಆಪ್ಷನ್
ಆರ್ ಲೈಕ್ ದಿಸ್. ಈ ಆಪ್ಷನ್ ದ ಅಮೇರಿಕನ್ಸ್ ವರ್ ನಾಟ್ ರೆಡಿ ಟು ಪೇ ದ ಅಮೌಂಟ್, ಅಂದರೆ ಅಮೇರಿಕನ್ಸು ಹಣವನ್ನು ಕೊಡೋದಕ್ಕೆ ರೆಡಿ ಇರಲಿಲ್ಲ. ಆಪ್ಷನ್ ಬಿ ದೇ ಬಿಲಾಂಗ್ ಟು ದ ಚಿಲ್ಡ್ರನ್, ಅವು ಮಕ್ಕಳಿಗೆ ಸೀಮಿತ ಆಗಿದ್ವು, ಅಂದರೆ ಅವರಿಗೆ ಬಿಲಾಂಗ್ ಆಗಿದ್ದವು. ಇನ್ನು ಆಪ್ಷನ್ ಸಿ ಹಿ ಲೈಕ್ಡ್ ಆ್ಯಂಡ್ ಲವ್ಡ್ ದೆಮ್, ಅವನು ತುಂಬ ಇಷ್ಟಪಡ್ತಿದ್ದ ಮತ್ತು ಅವನ್ನ ತುಂಬ ಪ್ರೀತಿ ಮಾಡ್ತಿದ್ದ. ಇನ್ನು ಆಪ್ಷನ್ ಡಿ ದೇ ವೇರ್ ಲೈಕ್ ಚಿಲ್ಡ್ರನ್ ಟು ಹಿಮ್, ಅವು ತನಗೆ ಮಕ್ಕಳ ತರಹ ಇದ್ದರು. ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಬಿ. ಯಾವುದು? ದೇ ಬಿಲಾಂಗ್ ಟು ದ ಚಿಲ್ಡ್ರನ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಆವಾಗವಾಗ ಒಂದು ಮಗು ಜನಿಸ್ತದಲ್ಲ ಆ ಒಂದು ಏರಿಯಾದಲ್ಲಿ ಅವ್ರ ಸಲುವಾಗಿ ಅಂತ ಒಂದು ಪ್ಲ್ಯಾಂಟನ್ನು ಮಾಡ್ತಿದ್ರು, ಅವರು ಒಂದು ಗಿಡವನ್ನು ನೆಡ್ತಾಯಿದ್ರು. ಹಾಗಾಗಿ ದೇ ಬಿಲಾಂಗ್ ಟು ದ ಚಿಲ್ಡ್ರನ್, ಇದು ಸರಿಯಾದಂಥ ಒಂದು ಆಯ್ಕೆಯಾಗಿದೆ. ಇನ್ನು 64ನೇ ಪ್ರಶ್ನೆ ನೋಡಿ ಇಲ್ಲಿ ಮಕ್ಕಳೇ. ಡಾನ್ ಅನ್ಸೆಲ್ಮೋ ಫೈನಲಿ ಟುಕ್ ಓನ್ಲಿ $1,200 ಫಾರ್ ದ ಲ್ಯಾಂಡ್ ಬಿಕಾಸ್, ಅಂದರೆ ಫೈನಲ್ ಆಗಿ ಡಾನ್ ಅನ್ಸೆಲ್ಮೋ ಅವ್ರು ಏನು ಮಾಡ್ತಾರೆ, $1,200 ಲ್ಯಾಂಡ್ಗೆ ತಗೊಳ್ತಾರೆ. ಹೌದಾ? ಯಾಕೆ? ಆಪ್ಷನ್ ಎ ಹಿ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್, ಹಾಗಿದ್ರೆ ಇವರು ಒಂದು ತತ್ವವನ್ನು ಪರಿಪಾಲನೆ ಮಾಡುವಂಥ ವ್ಯಕ್ತಿಯಾಗಿದ್ದರು. ಆಪ್ಷನ್ ಬಿ ದ ಅಮೇರಿಕನ್ಸ್ ಡಿಡ್ ನಾಟ್ ಗಿವ್ ಮೋರ್ ಮನಿ, ಅಮೇರಿಕನ್ಸು ಜಾಸ್ತಿ ಹಣವನ್ನು ಕೊಡಲಿಲ್ಲ. ಆಪ್ಷನ್ ಸಿ ಹಿ ವಾಸ್ ಎ ರಿಚ್ ಮ್ಯಾನ್, ಅವರು ತುಂಬ ಶ್ರೀಮಂತ ವ್ಯಕ್ತಿಯಾಗಿದ್ದರು. ಆಪ್ಷನ್ ಡಿ ನನ್ ಆಫ್ ದೀಸ್, ಅಂದರೆ ಮೇಲಿನ ಯಾವುದೇ ಒಂದು ಆಯ್ಕೆಗಳು ಅಲ್ಲ ಅಂತ. ಹಾಗಿದ್ರೆ ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ನೀವು ಗೆಸ್ ಮಾಡಿರೋ ಹಾಗೆ ಅಬ್ಸಲ್ಯೂಟ್ಲಿ ರೈಟ್, ಎ ಆಪ್ಷನ್ ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್. ಹೌದಾ? ಸರಿಯಾದಂಥ ಒಂದು ಆಯ್ಕೆ. ಇನ್ನು 65ನೇ ಪ್ರಶ್ನೆ ನೋಡಿ. ಡ್ಯಾಶ್ ಡ್ಯಾಶ್ ಡಿಸ್ಕ್ರೈಬ್ಡ್ ಬಾಬಾ ಸಾಹೇಬ್ ಆ್ಯಸ್ ಎ ಸಿಂಬಲ್ ಆಫ್ ರಿವೋಲ್ಟ್, ಹಿಯರ್ ದ ಸ್ಪೀಕರ್ ಈಸ್, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಿಂಬಲ್ ಆಫ್ ರಿವೋಲ್ಟ್ ಅಂತ ಯಾರು ಕರೆದ್ರು? ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಸಿ ಮಹಾತ್ಮ ಫುಲೆ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಓಕೆ, ದ ರೈಟ್ ಆನ್ಸರ್ ಈಸ್ ಜವಾಹರ್ಲಾಲ್ ನೆಹರು, ಡಿ ಆಪ್ಷನ್ ಸರಿಯಾಗಿದ್ದು. ಇನ್ನು 66ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ದ 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ USA ಗೇವ್ ಫ್ರೀಡಮ್ ಟು ದ, ಅಂದರೆ 14ನೇ ತಿದ್ದುಪಡಿ ಎಲ್ಲಿದು? USA ದ 14ನೇ ಸಂವಿಧಾನದ 14ನೇ ತಿದ್ದುಪಡಿ ಯಾರಿಗೆ ಫ್ರೀಡಮನ್ನು ಕೊಡ್ತು? ಡ್ಯಾಶ್. ಎ ಆಪ್ಷನ್ ಈಸ್ ವೈಟ್ ಅಮೇರಿಕನ್ಸ್, ಬಿಳಿಯ ಅಮೇರಿಕನ್ರಿಗೆ. ಆಪ್ಷನ್ ಬಿ ಬ್ಲ್ಯಾಕ್ ಅಮೇರಿಕನ್ಸ್, ಕಪ್ಪು ಅಮೇರಿಕನ್ನರಿಗೆ. ಇನ್ನು ಆಪ್ಷನ್ ಸಿ ಇಂಡಿಯನ್ಸ್, ಭಾರತೀಯರಿಗೆ. ಇನ್ನು ಆಪ್ಷನ್ ಡಿ ಅಮೇರಿಕನ್ಸ್, ಅಂದರೆ ಅವರಿವರು ಅಂತಲ್ಲ, ಎಲ್ಲ ಅಮೇರಿಕನ್ಸಿಗೆ. ಯಾವುದಾಗಿದ್ರೆ ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ? ದ ರೈಟ್ ಆನ್ಸರ್ ಈಸ್ ಬಿ ಆಪ್ಷನ್, ಬ್ಲ್ಯಾಕ್ ಅಮೇರಿಕನ್ಸ್. ಇನ್ನು 67ನೇ ಪ್ರಶ್ನೆ ನೋಡಿ. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್, ಹಿಯರ್ ಐ ರೆಫರ್ಸ್ ಟು, ನಾನು ಅವರನ್ನು ನೋಡಬೇಕು ಮತ್ತು ಅವರಿಗೆ ಕೇಳಿಸ್ಕೊಳ್ಬೇಕು. ಹೌದಾ? ಆಪ್ಷನ್ ಎ ಸ್ಮಿತಾ, ಆಪ್ಷನ್ ಬಿ ಪಂಡಿತ್ ರವಿಶಂಕರ್, ಆಪ್ಷನ್ ಸಿ ಅನಂತ್, ಆಪ್ಷನ್ ಡಿ ಆ್ಯಂಡ್ ಸುಶೀಲಾ. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಅನಂತ್, ಸಿ ಆಪ್ಷನ್ ಸರಿಯಾದಿದೆ. ಹಾಗಿದ್ರೆ ಇನ್ನು 68ನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ. ಇಟ್ಸ್ ಅ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಫಾರ್ ಅನಂತ್, ವಾಟ್ ವಾಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್? ಹೌದಾ? ಆಪ್ಷನ್ ಎ ಟು ಅಟೆಂಡ್ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್, ಪಂಡಿತ್ ರವಿಶಂಕರ್ಸ್ ಅವರ ಕನ್ಸರ್ಟನ್ನು ಅಟೆಂಡ್ ಆಗೋದು. ಆಪ್ಷನ್ ಬಿ ಟು ಪ್ಲೇ ಸಿತಾರ್, ಆಪ್ಷನ್ ಸಿ ಟು ಪ್ಲೇ ಟೇಬಲ್ ಟೆನ್ನಿಸ್, ಆಪ್ಷನ್ ಡಿ ಟು ಗೋ ಫಾರ್ ಅ ಮೂವಿ. ಹಾಗಿದ್ರೆ ಎ ಆಪ್ಷನ್ ಟು ಅಟೆಂಡ್ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್, ಇದು ಸರಿಯಾದಂಥ ಒಂದು ಆಯ್ಕೆ. ಇನ್ನು 69ನೇ ಪ್ರಶ್ನೆಯನ್ನು ನೋಡಿ. ವೈ ಡಿಡೆಂಟ್ ಯು ಕಮ್ ಟು ಸ್ಕೂಲ್ ಟುಡೇ, ನೀನು ಇವತ್ತು ಶಾಲೆಗೆ ಯಾಕೆ ಬರಲಿಲ್ಲ? ದಿಸ್ ವಾಸ್ ಕ್ವೆಶ್ಚನ್ಡ್ ಬೈ, ಇದನ್ನು ಯಾರು ಕೇಳಿದರು? ಈ ಥರ ಯಾರು ಹೇಳಿದರು? ಪ್ರಶ್ನೆಯನ್ನು ಯಾರು ಕೇಳಿದರು? ಆಪ್ಷನ್ ಎ ಸತೀಶ್, ಆಪ್ಷನ್ ಬಿ ಸತೀಶ್ ಇಸ್ ಫಾದರ್, ಆಪ್ಷನ್ ಸಿ ಸುರೇಂದರ್, ಆಪ್ಷನ್ ಡಿ ಸತೀಶ್ ಇಸ್ ಮದರ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಸಿ ಸುರೇಂದರ್. ಇನ್ನು 70ನೇ ಪ್ರಶ್ನೆಯನ್ನು ನೋಡಿ. ದ ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್ ಹ್ಯಾಸ್ ದ ಸ್ಟೋರಿ ಆಫ್, ಆಪ್ಷನ್ ಎ ಸುರೇಂದರ್, ಆಪ್ಷನ್ ಬಿ ಸತೀಶ್ ಗುಜರಾಲ್, ಆಪ್ಷನ್ ಸಿ ಅವತಾರ್ ನಾರಾಯಣ್, ಆಪ್ಷನ್ ಡಿ ಸತೀಶ್ ಇಸ್ ಫ್ರೆಂಡ್. ದ ರೈಟ್ ಆಪ್ಷನ್ ಈಸ್ ಸತೀಶ್ ಗುಜರಾಲ್, ಬಿ ಆಪ್ಷನ್. ಇನ್ನು 71ನೇ ಪ್ರಶ್ನೆ ನೋಡಿ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್, ಹಿಸ್ ಡ್ಯೂಟಿ ವಾಸ್ ಟು, ಆಪ್ಷನ್ ಎ ಫುಲ್ಫಿಲ್ ಗ್ರಾನೀಸ್ ಡಿಸೈರ್, ಆಪ್ಷನ್ ಬಿ ಟೇಕ್ ಕೇರ್ ಆಫ್ ಗ್ರಾನಿ, ಆಪ್ಷನ್ ಸಿ ಟೇಕ್ ಹರ್ ಟು ದ ಹಾಸ್ಪಿಟಲ್, ಆಪ್ಷನ್ ಡಿ ಬಿಲ್ಡ್ ಎ ಲಕ್ಸುರಿಯಸ್ ಹೋಮ್ ಫಾರ್ ಗ್ರಾನಿ. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ಆಪ್ಷನ್ ಎ ಫುಲ್ಫಿಲ್ ಗ್ರಾನೀಸ್ ಡಿಸೈರ್. ಗ್ರಾನಿ ಅವರ ಒಂದು ಅಜ್ಜಿಯ ಒಂದು ಡಿಸೈರ್, ಆಸೆಯನ್ನು ಫುಲ್ಫಿಲ್ ಮಾಡೋದು ಒಂದು ಅವರ ಪಪ್ಪರ ಒಂದು ಡ್ಯೂಟಿಯಾಗಿತ್ತು. ಹೌದಾ? ಇದು ಸರಿಯಾದಂಥ ಒಂದು ಆಯ್ಕೆ. ಇನ್ನು 72ನೇ ಪ್ರಶ್ನೆ ನೋಡಿ. ಗ್ರ್ಯಾಂಡ್ ಮಾ ಲರ್ನ್ಡ್ ಕ್ಲೈಂಬಿಂಗ್ ಟ್ರೀಸ್ ಬೈ ಹರ್, ಗ್ರ್ಯಾಂಡ್ ಮಾ ಅವರು
ಟ್ರೀಸನ್ನು ಕ್ಲೈಂಬ್ ಮಾಡೋದನ್ನು ಯಾರಿಂದ ಕಲಿತರು? ಆಪ್ಷನ್ ಎ ಲವಿಂಗ್ ಫ್ರೆಂಡ್, ಬಿ ಲವಿಂಗ್ ಫಾದರ್, ಸಿ ಲವಿಂಗ್ ಸನ್, ಡಿ ಲವಿಂಗ್ ಬ್ರದರ್. ಹಾಗಿದ್ರೆ ಆಪ್ಷನ್ ಡಿ ಲವಿಂಗ್ ಬ್ರದರ್ ಇದು ಸರಿಯಾದಂಥ ಒಂದು ಆಯ್ಕೆ. ತನ್ನ ಸಹೋದರನಿಂದ ಕಲಿತ್ಕೊಳ್ತಾರೆ ಅದನ್ನು. ಇನ್ನು 73ನೇ ಪ್ರಶ್ನೆ ನೋಡಿ. ದ ಥ್ರೋನ್ ಮೋನಾರ್ಕ್ ಡ್ಯಾಶ್ ಡ್ಯಾಶ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದ ಪೋಯಮ್ ಈಸ್. ಹಾಗಿದ್ರೆ ಇಲ್ಲಿ ಯಾವುದು ಸರಿಯಾದಂಥ ಒಂದು ಈ ಆಪ್ಷನನ್ನು, ಈ ಒಂದು ಪೋಯಮನ್ನು ಮೊದಲನೇ ಸಾಲನ್ನು ಕೊಟ್ಟಿದ್ದಾರೆ, ಅದರ ನೆಕ್ಸ್ಟ್ ಸಾಲನ್ನು ನೀವು ಕಂಪ್ಲೀಟ್ ಮಾಡಬೇಕು. ಹಾಗಿದ್ರೆ ಬೆಟರ್ ದೆನ್ ಹಿಸ್ ಕ್ರೌನ್ ಎ ಆಪ್ಷನ್, ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವನ್ ಬಿ ಆಪ್ಷನ್, ಸಿ ಆಪ್ಷನ್ ಇನ್ ದ ಹಾರ್ಟ್ ಆಫ್ ಕಿಂಗ್ಸ್, ಡಿ ಆಪ್ಷನ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಹಾಗಿದ್ರೆ ಸರಿಯಾದಂಥ ಒಂದು ಆಯ್ಕೆ ದ ಥ್ರೋನ್ ಮೋನಾರ್ಕ್ ಬೆಟರ್ ದೆನ್ ಹಿಸ್ ಕ್ರೌನ್. ಓಕೆ, ಗೊತ್ತಿದೆಯಲ್ಲ ಮಕ್ಕಳೇ, ಎ ಆಪ್ಷನ್ ಬೆಟರ್ ದ್ಯಾನ್ ಹಿಸ್ ಕ್ರೌನ್ ಇದು ಸರಿಯಾದಂಥ ಒಂದು ಆಯ್ಕೆ. ಇನ್ನು 74ನೇ ಪ್ರಶ್ನೆಯನ್ನು ನೋಡಿ. ಇಟ್ ಬ್ಲೆಸ್ಸತ್ ಹಿಮ್ ದಟ್ ಗಿವ್ಸ್ ಆ್ಯಂಡ್ ಹಿಮ್ ದಟ್ ಟೇಕ್ಸ್. ಹಿಯರ್ ಇಟ್ ರೆಫರ್ಸ್ ಟು. ಇಟ್ ಅನ್ನೋದು ಯಾವುದಕ್ಕೆ ಅನ್ವಯಿಸ್ತಿದೆ? ಎ ಆಪ್ಷನ್ ಕಿಂಗ್ಡಮ್, ಬಿ ಆಪ್ಷನ್ ಮರ್ಸಿ, ಸಿ ಆಪ್ಷನ್ ಕ್ರೌನ್, ಡಿ ಆಪ್ಷನ್ ಪ್ಯಾಲೇಸ್. ಓಕೆ, ರೈಟ್ ಆನ್ಸರ್ ಈಸ್ ಬಿ ಆಪ್ಷನ್ ಮರ್ಸಿ. ಹಾಗೆ ಇನ್ನು 75ನೇ ಪ್ರಶ್ನೆಯನ್ನು ನೋಡಿ. ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ದ ಮದರ್ ರೋಡ್ ದ ಬುಕ್ ಆಫ್. ಅಂದರೆ ಸಾಂಗ್ ಆಫ್ ಇಂಡಿಯಾ ಪದ್ಯದಲ್ಲಿ ಮದರ್ ಇಂಡಿಯಾ ಭಾರತ ಮಾತೆ ಯಾವುದು ಪುಸ್ತಕವನ್ನು ಬರೀತಾರೆ? ಆಪ್ಷನ್ ಎ ಸ್ಟ್ರೈಕ್ಸ್, ಬಿ ಫ್ರೀಡಮ್ ಫೈಟರ್ಸ್, ಸಿ ಮಾರೋ, ಡಿ ಹ್ಯಾಪಿನೆಸ್. ವಿಚ್ ಒನ್ ಈಸ್ ದ ರೈಟ್ ಒನ್? ರೈಟ್ ಆಪ್ಷನ್ ಎಸ್ ಮೈ ಡಿಯರ್ ಚಿಲ್ಡ್ರನ್, ಸಿ ಆಪ್ಷನ್ ಮಾರೋ. ಮಾರೋ ಮೀನ್ಸ್ ಟುಮಾರೋ. ಅದು ಸರಿಯಾದಂಥ ಒಂದು ಆಯ್ಕೆ ಸಿ. ಇನ್ನು 76ನೇ ಪ್ರಶ್ನೆ ನೋಡಿ. ಆಫ್ ಯುವರ್ ಚಿಲ್ಡ್ರನ್ ದ್ಯಾಟ್ ಡೈಡ್ ಟು ಕಾಲ್ ಯು ದೇರ್ ಓನ್. ಹಿಯರ್ ದ ವರ್ಡ್ ಚಿಲ್ಡ್ರನ್ ರೆಫರ್ಸ್ ಟು. ಅಂದರೆ ಯಾರ ಮಕ್ಕಳು ನಿನ್ನನ್ನು ತನ್ನವರು ಅಂತ ಕರಿಬೇಕಂತ್ಕೊಂಡಿದ್ರಲ್ಲ ಅವರು. ಹಾಗಿದ್ರೆ ಇಲ್ಲಿ ಚಿಲ್ಡ್ರನ್ ಅಂದರೆ ಯಾರು? ಆಪ್ಷನ್ ಎ ಮದರ್ಸ್ ಆಫ್ ಇಂಡಿಯಾ, ಆಪ್ಷನ್ ಬಿ ದ ಫ್ರೀಡಮ್ ಫೈಟರ್ಸ್, ಆಪ್ಷನ್ ಸಿ ಪೋಯೆಟ್ಸ್, ಆಪ್ಷನ್ ಡಿ ಬೇಗರ್ಸ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದ ಫ್ರೀಡಮ್ ಫೈಟರ್ಸ್. ಇನ್ನು 77ನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ. ಹೀಸ್ ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ ದೆಮ್. ದಿಸ್ ಸಜೆಸ್ಟ್ ದ್ಯಾಟ್ ದ ಜಾಜ್ ಪ್ಲೇಯರ್ ವಾಸ್. ಅಂದರೆ ರನ್ ಡೌನ್ ಶೂಸ್ ಏನಿದ್ವು ಅಲ್ಲ, ಆ ಒಂದು ಶೂಸ್ದಲ್ಲಿ ಪೇಪರ್ ಇದ್ದವು, ಹೌದಾ? ಅದೇನನ್ನು ಸೂಚಿಸ್ತಾ ಇತ್ತು? ಆಪ್ಷನ್ ಎ ವೆರಿ ಪೂರ್, ಆಪ್ಷನ್ ಬಿ ಇಂಟ್ರೆಸ್ಟೆಡ್ ಟು ವೇರ್ ಸಚ್ ಶೂಸ್. ಅವರಿಗೆ ಆ ಥರ ಶೂಸ್ಗಳನ್ನು ಹಾಕೋದು ಇಂಟ್ರೆಸ್ಟ್ ಇತ್ತು. ಆಪ್ಷನ್ ಸಿ ಲೈಕ್ ಟು ಕೀಪ್ ಪೇಪರ್ ಇನ್ ದೆಮ್. ಅಂದರೆ ಅವರಿಗೆ ಪೇಪರನ್ನು ಶೂಸ್ನಲ್ಲಿ ಇಟ್ಕೊಳ್ಳುವಂಥ ಒಂದು ಇಂಟ್ರೆಸ್ಟ್ ಲೈಕ್ ಆಗ್ತಿತ್ತು. ಆಪ್ಷನ್ ಡಿ ನನ್ ಆಫ್ ದೀಸ್, ಮೇಲಿನ ಯಾವುದುಗಳು ಸರಿಯಲ್ಲ. ಹಾಗಿದ್ರೆ ಆಪ್ಷನ್ ಎ ವೆರಿ ಪುವರ್ ಅನ್ನೋದು ಸರಿಯಾದಂಥ ಒಂದು ಆಪ್ಷನ್ ಆಗಿದೆ. ಇನ್ನು 78ನೇ ಪ್ರಶ್ನೆ ನೋಡಿ ಇಲ್ಲಿ. ಮೈ ಡೇ ಆರ್ ಡ್ಯಾಶ್ ದ ಅಪ್ರಾಪ್ರಿಯೇಟ್ ಆಪ್ಷನ್ ಟು ಕಂಪ್ಲೀಟ್ ದಿಸ್ ಲೈನ್ ಆಫ್ ದ ಪೋಯಮ್ ಈಸ್. ಅಂದರೆ ಈ ಒಂದು ಮೇಲಿನ ಪದ್ಯವನ್ನು ಪೂರ್ಣಗೊಳಿಸಬೇಕಂದ್ರೆ ಅಪ್ರಾಪ್ರಿಯೇಟ್ ಆಪ್ಷನ್ ಯಾವುದು? ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ, ಆಫ್ ವಂಡರ್ಸ್ ಥಿಂಗ್ಸ್ ಯು ಸಿ ಬಿ ಆಪ್ಷನ್, ಸಿ ಆಪ್ಷನ್ ಯು ಮೌನ್ ಮೈ ಹ್ಯಾಪ್ಲೆಸ್ ಓ, ಆಪ್ಷನ್ ಡಿ ನೈಟ್ ಮೈ ಸೆಲ್ಫ್ ಐ ಮೇಕ್. ನಿಮಗೆಲ್ಲ ಗೊತ್ತಿದೆ, ನಿಮ್ಮೆಲ್ಲ ಶಿಕ್ಷಕರು ಹೇಳಿರ್ತಾರೆ ಇವಾಗಲೇ 2 ಪದ್ಯಗಳು, ದ ಬ್ಲೈಂಡ್ ಬಾಯ್ ಮತ್ತು ಕ್ವಾಲಿಟಿ ಆಫ್ ಮರ್ಸಿ, ಇವೆರಡನ್ನು ಚೆನ್ನಾಗಿ ಬಾಯ್ಪಟ್ಟು ಹಾಕಂತ ಹೇಳಿರ್ತಾರೆ, ನೀವು ಹಾಕಿರ್ತೀರಿ. ಹಾಗಿದ್ರೆ ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ಓಕೆ, ಆಪ್ಷನ್ ಡಿ ಇದು ಸರಿಯಾದಂಥ ಒಂದು ಉತ್ತರ. ಅಂದರೆ ನೈಟ್ ಮೈ ಸೆಲ್ಫ್ ಐ ಮೇಕ್, ಹೌದಾ? ಇನ್ನು 79ನೇ ಪ್ರಶ್ನೆ ನೋಡಿ. ದ ಮಾರ್ಚ್ ವಾಸ್ ಅನ್ಯೂಸ್ವಲ್ ಬಿಕಾಸ್. ಅಂದರೆ ಅವ್ರು ಪಥಸಂಚಲನ ಮಾಡ್ತಾ ಇದ್ರಲ್ಲ, ಅದು ಅನ್ಯೂಸ್ವಲ್ ಆಗಿತ್ತು, ವಿಭಿನ್ನವಾಗಿತ್ತು. ಯಾಕಂದರೆ ಆಪ್ಷನ್ ಎ ದೇರ್ ವರ್ ನೋ ಸ್ಟೂಡೆಂಟ್ಸ್, ಆಪ್ಷನ್ ಬಿ ದೇರ್ ವರ್ ನೋ ಬ್ಯಾನರ್ಸ್, ಆಪ್ಷನ್ ಸಿ ದೇರ್ ವೇರ್ ನೋ ಶೌಟ್ಸ್ ಆರ್ ಸ್ಲೋಗನ್ಸ್, ಆಪ್ಷನ್ ಡಿ ದೇರ್ ವರ್ ನೋ ಟೀಚರ್ಸ್. ಹಾಗಿದ್ರೆ ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ದೇರ್ ವೇರ್ ನೋ ಶೌಟ್ಸ್ ಆರ್ ಸ್ಲೋಗನ್ಸ್, ಇದು ಸರಿಯಾದಂಥ ಒಂದು ಆಯ್ಕೆ. ಇನ್ನು 80ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ನೋಡಿ ಇಲ್ಲಿ ಮಕ್ಕಳೇ. ಲೈಫ್ ಫಾರ್ ಹನೀಫ್ ವಾಸ್ ಆಲ್ವೇಸ್ ಏಕ್ದಮ್ ಡ್ಯಾಶ್. ಅಂದರೆ ಹನೀಫ್ ಅವರಿಗೆ ಜೀವನ ಅಂದರೆ ಏಕ್ದಮ್ ಏನಾಗಿತ್ತು? ಆಪ್ಷನ್ ಎ ಡಿಲೈಟ್ಫುಲ್, ಅಂದರೆ ಸಂತೋಷದಾಯಕವಾಗಿತ್ತು, ಆಪ್ಷನ್ ಬಿ ಬಿಂದಾಸ್ ಆಗಿತ್ತು, ಆಪ್ಷನ್ ಸಿ ಬೋರ್ಡಮ್ ಬೇಜಾರಾಗಿತ್ತು, ಆಪ್ಷನ್ ಡಿ ಕಂಫರ್ಟೇಬಲ್, ಅಂದರೆ ಕಂಫರ್ಟೇಬಲ್ ಆಗಿತ್ತು. ಇದರಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಆಪ್ಷನ್ ಬಿ ಬಿಂದಾಸ್ ಅನ್ನೋದು ಸರಿಯಾದಂಥ ಒಂದು ಆಯ್ಕೆ. ನೋಡಿ ಮಕ್ಕಳಲ್ಲಿ ಫ್ರಾನ್ಸಿಸ್ ಬೇಕನ್ಸ್ ಅವರು ಒಬ್ಬ ಗ್ರೇಟ್ ಎಸ್ಸೇಯಿಸ್ಟು. ಅವರ ಒಂದು ಕೋಟ್ ನನಗೆ ಇಲ್ಲಿ ನೆನಪಾಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್.
ಸೊ ಐ ವಾಂಟ್ ಯು ಚಿಲ್ಡ್ರನ್ ಟು ಬಿ ವೆರಿ ಪರ್ಫೆಕ್ಟ್ ಒನ್. ನೀವೆಲ್ಲ ಏನಾಗಬೇಕು ಅಂದರೆ ತುಂಬ ಪರ್ಫೆಕ್ಟ್ ಆಗಬೇಕು. ನೀವು ಪರ್ಫೆಕ್ಟ್ ಆಗಲಿ ಅಂತ ಅನ್ನೋ ಉದ್ದೇಶ ಇಟ್ಕೊಂಡೇ ನಾನು ಇವಾಗ ಮತ್ತೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಕ್ಕಳೇ, ಈ ಒಂದು ಅವಕಾಶವನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ, ಸ್ಟಡಿಯನ್ನು ಮಾಡಿ. ಎಕ್ಸಾಮ್ ತುಂಬ ನಿಯರ್ ಇದ್ದಾವೆ. ಆರೋಗ್ಯದ ಕಡೆ ಗಮನ ಕೊಡಿ ಮತ್ತು ಮನೆಯಲ್ಲೇ ಇರಿ, ಚೆನ್ನಾಗಿ ಓದ್ತಾ ಇರಿ. ನಿಮ್ಮ ಶಿಕ್ಷಕರು ಕೊಟ್ಟಂಥ ಎಲ್ಲ ಮಾರ್ಗದರ್ಶನವನ್ನು ಅಥವಾ ಕ್ವೆಶನ್ ಪೇಪರ್ಗಳನ್ನು, ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಬರ್ತಿದ್ದಾವೆ ಈಗ, ಹಾಗಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ತಾವು ತುಂಬ ಚೆನ್ನಾಗಿ ನನ್ನ ವಿಡಿಯೋಗಳನ್ನು ವೀಕ್ಷಿಸ್ತಾ ಇದ್ದೀರಿ. ಅದಕ್ಕೂ ಕೂಡ ತುಂಬ ಧನ್ಯವಾದಗಳು. ತಮಗೆ ತಮ್ಮ ಸಪೋರ್ಟ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ.